ಅಲ್ಲ ಅವ್ರಿಗೆ ಕೇಳ್ಬೇಕು. ಆಮೇಲೆ ಮತ್ತೆ ವರ್ಷ ಆದ್ಮೇಲೆ ಸಿನಿಮಾ ಬಂದ್ರು ಕೂಡ ಇವತ್ತಿಗೂ ಹೌಸ್ಫುಲ್. ಇವತ್ತು ಥಿಯೇಟರ್ ಅವ್ರು ಹೇಳ್ತಿದ್ರು ಇಡೀ ದಿನ ಹೌಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಹೇಳ್ತೀರಿ? ಎಷ್ಟೆಲ್ಲ ನೆನಪುಗಳು ನಿಮ್ಮನ್ನ ಕಾಡ್ತಿದೆ ಇವತ್ತು? ಅದು ಆ ಸಿನಿಮಾದಲ್ಲಿರೋ ಒಂದು ಕಂಟೆಂಟು, ಆಮೇಲೆ ಆ ಟೈಟ್ಲು, ಪ್ಲಸ್ ಆ ಟೈಟ್ಲಿಗೆ ಗತ್ತಾಗಿರತಕ್ಕಂಥ ಒಬ್ಬ ನಾಯಕ ನಟರು, ಆ ಮೂರು ಸೇರಿರೋದ್ರಿಂದನೇ 25 ವರ್ಷ ಆದ್ರೂ ಆ ಸಿನಿಮಾ ಈ ತರ ಒಂದು ಕ್ರೇಜ್ ಹುಟ್ಟಾಕಿದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅಷ್ಟೂ ಫಸ್ಟ್ ಸೇರ್ಬೇಕಾಗಿರೋದು ಅದು ವಿಷ್ಣು ಸರ್ಗೆ. ಯಾಕೆಂತಂದ್ರೆ ಆ ಸಿನಿಮಾನ ರೀಮೇಕ್ ಮಾಡೋದಕ್ಕೆ ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಹೀರೋಗೆ, ಮೂರು ಜನಕ್ಕೂ ಒಂದು ದೊಡ್ಡ ಕಟ್ಸ್ಬೇಕು. ಯಾಕೆಂತಂದ್ರೆ ಅದು ತಮಿಳಿಗೆ ದೊಡ್ಡ ಹಿಟ್ಟು. ಆ ಸಿನಿಮಾ ನಾವು ಮಾಡ್ತೀವಿ ಅಂತಾಗ್ಲೇನೆ ನಮ್ಗೆಲ್ಲಾರು ಬೇರೆ ತರನೇ ನೋಡಿದ್ರು. ಬಟ್ ನಾವು ಗೆಲ್ಲಿಸ್ಬೇಕು ಅನ್ನೋದು ಹಠಕ್ಕೆ ಬಿದ್ದಾಗ ಈ ಸಿನಿಮಾ ಇಡೀ ಕರ್ನಾಟಕದ ಜನತೆ ಕೈ ಹಿಡಿದ್ರು. ಸೊ ಅದಕ್ಕೆ ಆ ಸಕ್ಸಸ್ ಅವತ್ತು ನೋಡಿದಕ್ಕಿಂತ ಇವತ್ತಿನ ಒಂದು ವಿಜೃಂಭಣೆ ಜನಜಾತ್ರೆ ನೋಡಿ ಇನ್ನೂ ಖುಷಿ ಆಗ್ತಾ ಇದೆ. ಅವತ್ತು ಒಂದೇ ದಿನ ರಿಲೀಸ್ ಆಗ್ತಿಲ್ಲ, ಅವತ್ತಿನ ದಿನಾನು ನೋಡಿದೀರಾ? ಇವತ್ತು 25 ವರ್ಷ ಆದ್ಮೇಲೆ ಆವತ್ತು ಬಿಡುಗಡೆ ಆಗಿತ್ತು. ನಾವು 7 ಥಿಯೇಟರ್ ಬೆಂಗಳೂರಲ್ಲಿ ಮಾಡಿದ್ದು. ಆ 7 ಥಿಯೇಟರ್ ಕಲೆಕ್ಷನ್ ಬಹುಶಃ ನನಗೆ ಇದು ಒಂದೇ ಥಿಯೇಟ್ರಲ್ಲಿ ಒಂದೇ ವಾರ ಏನು ಬಂತು ಅದು ಈ ಒಂದೇ ಥಿಯೇಟರ್ ಬರೋ ತರ ನನಗೆ ಕಾಣಿಸ್ತಾ ಇತ್ತು. ಅಷ್ಟು ಒಂದು ವಿಜೃಂಭಣೆಯಿಂದ ಜನ ಬಂದು ಇವತ್ತು ನೋಡಿ 4 ಶೋನು ಫುಲ್ ಆಗಿದೆ. ಭಾನುವಾರದ್ದು ಹಾಲಿಡೇ 3 ಶೋ ಫುಲ್ ಆಗಿದೆ. ಸೊ ಅದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮತ್ತೆ ಆಗುತ್ತೆ ಅನ್ನೋದು ನಂಬಿಕೆ. ಅಮ್ಮ ಇಲ್ಲ, ನಾನು ಬೇಕು ಅಂತಾನೆ ಆಕ್ಚುಲ್ ಆಗಿ ನನಗೆ ಎಲ್ಲರೂ ಕೇಳಿದ್ರು. ಉದ್ದೇಶಪೂರ್ವಕವಾಗಿ ಬೇಡ ಅಂತ ಹೇಳಿ ನಾನು ಇದು ಒಂದೇ ಥಿಯೇಟರ್ನ ಆಯ್ಕೆ ಮಾಡಿಕೊಂಡು ನಾನೇ ಪರ್ಪಸ್ ಆಗಿ. ಆಮೇಲೆ ಯಾಕೆ ಅಂತಂತಂದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ಬೇರೆ 2-3 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ಅವರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ಸಹ ನಾವು ಒಂದೇ ಥಿಯೇಟರ್ ಸಿನಿಮಾ ಇದ್ದೀವಿ. ನಾನು ಇದ್ರ ಬಗ್ಗೆ ಸಿನಿಮಾ ಬಗ್ಗೆ ಎಲ್ಲ ಮೆಮೊರಬಲ್ ಎಲ್ಲ ನಾವೆಲ್ಲ ಹೇಳಿದ್ದೀವಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ. ಬಟ್ ಒಂದು ಈಗ ಸಿನಿಮಾ ನೋಡ್ತಾ ಇರೋವಾಗ ಆ ವ್ಯಕ್ತಿನ ಕಳ್ಕೊಂಡ್ಬಿಟ್ಟು ಅನ್ನೋದು ಬಹಳ ತುಂಬಾ ಫೀಲ್ ಆಯ್ತು. ಬೇಡ, ಅದು 25 ವರ್ಷದಿಂದ ಕಥೆ ಬೇಡ. ಅವತ್ತಿನ ಬಂಡವಾಳಕ್ಕೆ ಅದು 4ರಷ್ಟು ಜಾಸ್ತಿ ಸಂಪಾದನೆ ಮಾಡಿದ್ರು. ಅಲ್ಲ, ಅದು ಪ್ರಶ್ನೆ ಬೇಡ, ಯಾವ್ದು ನಾವು ಬೇಡ. ಬಟ್ ಅವತ್ತಿನ ಒಂದು ಬಂಡವಾಳ ನಾವೇನ್ ಹಾಕಿದ್ವಿ ಅದಕ್ಕೆ 4ರಷ್ಟು ಜಾಸ್ತಿ ಬಂಡವಾಳ ಇದು ನಮಗೆ ಲಾಭ ತಂದ್ಕೊಡ್ತು. ಬಟ್ ನನಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ. 25 ವರ್ಷ ನಾವು ಸುಮ್ಮನಿದ್ದು. ಬಟ್ ಅಭಿಮಾನಿಗಳು ಬಂದು ನನ್ನನ್ನು FC ಇಲ್ಲ ಮಾಡಿ ಅಂದಾಗ ನಾನು ಅವ್ರ ಬುದ್ಧಿವಾದ ಹೇಳಿ ಕಳಿಸಿದ್ದೆ. ಇಲ್ಲಪ್ಪ, ಚಾನಲ್ ಅಲ್ಲಿ ಬಂದಿದೆ, ಯೂಟ್ಯೂಬ್ ಅಲ್ಲಿ ಇದೆ, ಇದೆಲ್ಲ ಕಷ್ಟ ಆಗುತ್ತೆ ಅಂತ. ಬಟ್ ಈ ಮಟ್ಟಕ್ಕೆ ಕ್ರೇಜ್ ಉಟ್ಕೊಳ್ಳುತ್ತೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ. ಬಟ್ ಬಿಡುಗಡೆ ಮಾಡಿದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಬಹುಶಃ ತುಂಬಾ ಥಿಯೇಟರ್ ರೈಸ್ ಆಗೋ ತರ ಕಾಣಿಸ್ತಾ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ. ನಾವು ಉದ್ದೇಶಪೂರ್ವಕವಾಗಿ ಹೇಳುತ್ತಲ್ಲ, ಬೇರೆ ಸಿನಿಮಾಗಳಿಗೆ ಹೊಸ ಸಿನಿಮಾ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದೇ ಥಿಯೇಟರ್ ಮಾಡಿದ್ದು. ಬಟ್ ಮುಂದಿನ ವಾರ ತುಂಬಾ ಥಿಯೇಟರ್ಗಳು ಆ್ಯಡ್ ಆಗ್ತವೆ. ಹೌದೌದು, ಮೊದಲಿಗೆ DI ನಲ್ಲಿ ಮತ್ತೆ ನಾವು ಟ್ರಾನ್ಸ್ಫರ್ ಮಾಡಿ ಅವಾಗ ಇದ್ದಿದ್ದು ನೆಗೆಟಿವ್, ಅದರಿಂದ ನಾವು DI ಮಾಡಿ ಮತ್ತೆ ನೆಗೆಟಿವ್ ಕನ್ವರ್ಟ್ ಮಾಡಿ 5.1 DTS ಮಾಡಿ ಕಲರಿಂಗ್ ಮಾಡಿ ಎಲ್ಲ ರೀತಿಯೂ ನಾವು ಚೇಂಜಸ್ ಮಾಡ್ತೀವಿ. ಥ್ಯಾಂಕ್ ಯು.